ಕ್ಯಾನ್ಸರ್ ಪೇಷಂಟ್ಸ್ ಪಡೆಯುವಂತಹ ಕೀಮೋಥೆರಪಿ ಮತ್ತು ರೇಡಿಯೇಷನ್ ಥೆರಪಿಯಿಂದ ಕೂಡ ಈ DVT ಉಂಟಾಗಬಹುದು. ಈ DVT ಆದಾಗ ಏನು ಸಿಂಟಮ್ಸ್ ಇರುತ್ತೆ ಅಂತ ನಾವೀಗ ನೋಡೋಣ. ಯೂಶಲಿ ಕೈ ಮತ್ತು ಕಾಲುಗಳಲ್ಲಿ ಇರುವಂತಹ ವೇನ್ಸ್ನಲ್ಲಿ ಕ್ಲಾಟ್ ಫಾರ್ಮ್ ಆದಾಗ ಆ ಜಾಗದಲ್ಲಿ ಸ್ವೆಲ್ಲಿಂಗ್, ರೆಡ್ನೆಸ್ ಹಾಗೂ ನೋವು ಉಂಟಾಗುವಂತಹ ಸಿಂಟಮ್ಸ್ ಇರುತ್ತೆ. ಕೆಲವೊಮ್ಮೆ ಹೊಟ್ಟೆಯಲ್ಲಿರುವಂತಹ ಬ್ಲಡ್ ವೆಸಲ್ಸ್ನಲ್ಲಿ ಕ್ಲಾಟ್ ಫಾರ್ಮ್ ಆದಾಗ ತೀವ್ರವಾದ ಹೊಟ್ಟೆ ನೋವು ಉಂಟಾಗಬಹುದು. ಈ ಕ್ಲಾಟ್ ಫಾರ್ಮ್ ಆಗಿರುವುದು ಸಮ್ಟೈಮ್ಸ್ ಡಿಸ್ಲಾಜ್ ಆಗಿ ಅದು ಲಂಗ್ಸನ್ನು ತಲುಪಿದಾಗ ಉಸಿರಾಟಕ್ಕೆ ಕೂಡ ತೊಂದರೆ ಆಗುತ್ತೆ. ಅದನ್ನು ನಾವು ಪಲ್ಮನರಿ ಎಂಬೋಲಿಸಮ್ ಅಂತ ಕರಿತೀವಿ. ಈ ಪಲ್ಮನರಿ ಎಂಬೋಲಿಸಮ್ ಅನ್ನೋದು ಒಂದು ಎಮರ್ಜೆನ್ಸಿ ಸಿಚುವೇಶನ್. ಈ ರೀತಿ ಸಿಂಟಮ್ಸ್ ಇದ್ದಾಗ ನೀವು ತಕ್ಷಣ ನಿಮ್ಮ ಡಾಕ್ಟರ್ಸ್ ಬಳಿ ಹೋಗಿ ಅದನ್ನು ತೋರಿಸ್ಕೊಳ್ಳೋದು ಒಳ್ಳೆಯದು. ಡಾಕ್ಟರ್ಸ್ ಯೂಶಲಿ ಕ್ಲಿನಿಕಲ್ ಚೆಕಪ್ ಮಾಡಿ DVT ಸಸ್ಪಿಷನ್ ಇದ್ದಾಗ ಅವರು ಕೆಲವು ಡಾಪ್ಲರ್ ಸ್ಕ್ಯಾನ್ ಅಥವಾ ಆಂಜಿಯೋಗ್ರಾಮನ್ನು ರೆಕಮೆಂಡ್ ಮಾಡ್ತಾರೆ. ಈ ಸ್ಕ್ಯಾನ್ನಲ್ಲಿ ಕ್ಲಾಟ್ ಇರೋದನ್ನು ಕನ್ಫರ್ಮ್ ಮಾಡಿದಾಗ ಅದಕ್ಕೆ ಟ್ರೀಟ್ಮೆಂಟನ್ನು ಅಡ್ವೈಸ್ ಮಾಡ್ತಾರೆ.